ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮಮ್ಮ ದೇವ್ರಿಗೆ ಬಳೆ ನೋಡ್ತಾ ಇದ್ದಾರೆ. ನಮ್ಮಪ್ಪ ನಮಗೆ ಯೂಟ್ಯೂಬ್ಗೋಸ್ಕರ ನಮ್ಮ ಮಂಡಕ್ಕಿ ಇಸ್ ರೆಡಿ. ಡಿಸ್ಕ್ವಾಲಿಫೈಡ್ ಯಾರ್ ಇದೇ ಇಲ್ಲಂತೆ. ಏನಿದೆ ಬಂಚ್ ಎತ್ಕೊಳ್ಳೆ. ಗೊತ್ತು ಅನ್ನೋದನ್ನ ಗೊತ್ತು ಅನ್ಬೇಕು, ಗೊತ್ತಿಲ್ಲ ಅನ್ನೋದನ್ನ ಗೊತ್ತಿಲ್ಲ ಅಂತ ಹೇಳ್ತು. ಸಿಂಧು ರೆಸಿಪಿ ಮಾಡ್ತಿದ್ದಳು. ಅವಳ ಫೇವ್ರೆಟ್ ರೆಸಿಪಿ ಏನೇನಿದೆ ನಂಗೆ ಉಟ್ಕೊಳಕ್ ಬರಲ್ಲ ಹೇಳ್ತಾ ಇರ್ಬೇಕು. ಮದುವೆ ಕೂಡ ನಡೀತಾ ಇದೆ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ MJ ಸಿರಿ ಬ್ಲಾಗ್. ಇಲ್ಲಿ ನಮ್ಮಮ್ಮ ನಮ್ಮಪ್ಪ ಎಲ್ಲ ರೆಡಿ ಆಗಿದ್ದಾರೆ. ಹೇಳ್ತಾ ಇರ್ಬೇಕು. ಸೊ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸೇರಿ, ಅಂದರೆ ಪಪ್ಪ ಮಮ್ಮಿ ಸಿಂಧು ನಾನು 4 ಜನ ಸೇರಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಒಂದು 6 o'clock ಮನೆಗೆ ಬಿಟ್ರಿ. ಅದು ಟೈಮ್ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಮನೇಲಿ ವ್ಲಾಗ್ ಶುರು ಮಾಡಿ ಇಲ್ಲಿ ಶುರು ಮಾಡ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಏನೇನೆಲ್ಲ ಕೊಡಬೇಕು ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಮಲ್ಲಿಗೆ ಹೂವು ನಾವು ಮುಟ್ಕೊಳಕ್ಕೋಸ್ಕರ. ಇವಾಗ ಕಾರಲ್ಲಿ ಹಿಂಗೆ ತಲೆ ಇಟ್ಕೊಂಡಿರ್ತೀರ, ಅವಾಗ ಹೋಗ್ಬಿಡುತ್ತೆ ಅಂತ ಹಂಗೆ. ಆಮೇಲೆ ದೇವ್ರಿಗೆ ಬಾಳೆಹಣ್ಣು, ಇಲ್ಲಿ ದೇವ್ರಿಗೆ ಹಾರ ಮತ್ತು ಬನಾನಾ ಮತ್ತು ಹೂವು ಮತ್ತು ಮಡ್ಲಕ್ಕಿ ತೊಗೊಂಡಿದ್ದೀವಿ. ಆಮೇಲೆ ನಾವು ಹೋಗ್ತಾ ಇದ್ದೇವೆ. ಅದು ಆ್ಯಕ್ಚುಲಿ ನಾವು ಟಿಫನ್ ಮಾಡಿದ್ರಿ ಅಲ್ಲಿ ಆನ್ ದ ವೇ. ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಫೋನಲ್ಲೇ ಕಾರಲ್ಲೇ ಫೋನ್ ಇಟ್ಟು ಮರ್ತೋಗ್ಬಿಟ್ರಿ ನಾವು. ಹೂವು ಮುಟ್ಕೊತವ್ರೆ ಅವರು. ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೇವೆ. ನಂಗೆ ಉಟ್ಕೊಳಕ್ಕೆ ಬರಲ್ಲ, ನೀವೇ ಮುಟ್ಸ್ಬೇಕು. ಒಂದು ಮುಟ್ಕೊಂಡ ಬೆಳೆ ಎಡೆ ಮುಟ್ಕೊಂಡು ಕೊಡು. ನಮ್ಮ ಮಗಳಕ್ಕೆ ಇದು ಬಾಳೆಹಣ್ಣು ಒಳಗಡೆ ಇಕ್ಕೋ, ಹೂವು ಕವರಾಗೆ ನಾನು ಇದ್ರೆ ಎತ್ಕೊಡು. ಮಮ್ಮಿ ಇದು ಹಿಡ್ಕೊ. ನಂಗೆ ಹೂವು ಮುಟ್ಸಿಲ್ಲ. ಶಿಶು ಚಪ್ಪಲಿ ಬಿಚ್ಚಬೇಕೆ? ಮಮ್ಮಿ ಮುಡ್ಸುತ್ತೆ ನಿಂಗಿರು. ಫಸ್ಟ್ ವಿಡಿಯೋ ನಾವು ನಮ್ಮ 17 Pro ಅಲ್ಲಿ ಲಕ್ಷ್ಮಿನೇ ಮಾಡ್ತಾ ಇರೋದು. ಇಲ್ಲಿ ಗೊತ್ತಿರೋರು ಒಬ್ರು ಇದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಲಕ್ಷ್ಮೀ ದೇವರ ದರ್ಶನ ಆಯಿತು. ಡೈರೆಕ್ಟಾಗಿ ದೇವ್ರ ಮುಂದೆನೇ ಬಿಟ್ಟಿದ್ರು. ಇವಾಗ ನವಗ್ರಹ ಮತ್ತು ಆಂಜನೇಯ ದರ್ಶನ ಮಾಡೋಕ್ಕೆ ಬರ್ತಾ ಇದ್ದೀರಿ. ಇಲ್ಲಿ ಆಂಜನೇಯ ದೇವಸ್ಥಾನ ಐತೆ. ಇಲ್ಲಿ ಇದು ಅರ್ಲಿ ಮರ, ನವಗ್ರಹಗಳು ಮತ್ತು ಇಲ್ಲಿ ನಾಗದೇವತೆಗಳಿದ್ದಾರೆ. ನೋಡಿ ಇಲ್ಲಿ ದೇವ್ರ ಮರದಲ್ಲಿ ಮಶ್ರೂಮ್ ಬೆಳೆದಿದ್ದು, ಎಷ್ಟು ದೊಡ್ಡ ಮಶ್ರೂಮ್. ಇಲ್ಲೊಂದಿದೆ, ಅಲ್ಲೊಂದು 3 ಇದೆ ಮಶ್ರೂಮು.
ಇದೆಲ್ಲ ಮಶ್ರೂಮ್. ಆ ಕಡೆನೂ ಇದೆ ಮಶ್ರೂಮ್ ಎಲ್ಲ, ಮರದಲ್ಲಿ ಬೆಳೆದಿರೋ ಮಶ್ರೂಮ್. ಇಲ್ಲಿ ಬಳೆ ಎಲ್ಲ ಇದೆ ದೇವ್ರದ್ದು. ಮದುವೆ ಕೂಡ ನಡೀತಾ ಇದೆ. ಎಷ್ಟು ಜನ ಇದ್ದಾರೆ ಮತ್ತು ತಾಲಿ ಕಟ್ತಾ ಇದ್ದಾರೆ. ನೋಡಿ ನೋಡಿ ಮದುವೆ. ನಮ್ಮಮ್ಮ ದೇವ್ರಿಗೆ ಬಳೆ ನೋಡ್ತಾ ಇದ್ದಾರೆ. ಹಸಿರು ಕೆಂಪುದು ಬಳೆಗಳು ತಗೊಂತಾರೆ. ಶಾರ್ಟ್ಸಿಗೆ ಮಾಡ್ದೇನೆ ತೋಡ್ನಾಗ್ಲು ನಮ್ಮನೆ ಬಾವಿಗೆ ಹಾಕಿದ್ರು ಅದೇ ಚೆನ್ನಾಯ್ತಲ್ಲ, ಕಲರ್ಫುಲ್. ಇಲ್ಲಿ ಇವ್ರ ಕನ್ಸಲ್ಲೇನೆ ಲಕ್ಷ್ಮಿ ಬಂದು ಹೇಳಿದ್ದು. ಬಂಚ್ ಎತ್ಕೊಳ್ಳೆ. ಹಾಂ ಜೋಡಿ ತಗೋ. ಎಷ್ಟು ಒಂದು ಕಮ್ಮಿ ಮಾಡಿ. ಕಮ್ಮಿ ಮಾಡ್ಕೊಬೋದು. ತಗೊಂಡೆ. ಮಮ್ಮಿ ಇದನ್ನು ತಗೊಂಡಿದ್ದಾರೆ. ತಗೊಳಪ್ಪ. ಸರಿ ಬಾ. ನೀವೇನು ನೋಡ್ತಾ ಇದ್ದ? ಎಲ್ಲ ಹಾಕ್ತೀರ? ಇರೋದು ದೇವ್ರ ಮನೇಲಿ ಏನಾದರೂ ಹಾಕೋಣ. ನಂಗೆ ಅದು ಇಷ್ಟ ಆಯಿತು. ಹ್ಞೂ ಲಕ್ಷ್ಮಿಗೆ ಇಷ್ಟವಾದ್ದು ಗ್ರೀನು ಕೊಡಿ. 50. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇದು ದೇವರಂದರೆ ಇಲ್ಲೇ ಬಿಟ್ಟಿದ್ರು, ನಮ್ಮ ಡ್ಯಾಡಿ ಫ್ರೆಂಡು ಗೊತ್ತಿರೋರಿದ್ರು. ಸೊ ಹಾಗಾಗಿ ಅಲ್ಲೇ ಬಿಟ್ಟರು. ದೇವ್ರ ದರ್ಶನ ಎಲ್ಲ ಬೇಗ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಶಾಪಿಂಗು ಮುಗಿಸ್ಕೊಂಡು ಸ್ವಲ್ಪ ವೀಡಿಯೋಸ್ ತಗೊಂಡು ಇವಾಗ ನಾವು ಎಲ್ಲೋಗ್ತಾ ಇದ್ದೀರಿ ಗೊತ್ತಿಲ್ಲ. ಬನ್ನಿ ಹಂಗೆ ಎಲ್ಲೋಗ್ತೀರಿ ಅಂತ ತೋರಿಸ್ಕೊಡ್ತೀನಿ. ಸೊ ನಾವು ಹೋಗ್ತಾ ಇದ್ದೀವಿ. ಜಗಳ ಆಡ್ತಾರೆ. ಜಗಳ ಆಡ್ಬೇಕಂದ್ರೆ ಹಿಂಗೆ ಆಡಬೇಕು. ಫ್ರೂಟ್ಸ್ ತಿನ್ನು ಅಂತ ತಂದ್ಕೊಟ್ರೆ ಫ್ರೂಟ್ಸ್ ತಿನ್ನಲ್ಲ. ಆಮೇಲೆ ಸುಸ್ತು ಅನ್ನೋದು. ಇಷ್ಟೊತ್ತು ನಾವು ಸ್ನ್ಯಾಕ್ಸ್ ತಿಂದ್ರಿ. ಸೊ ಇವಾಗ ನಾವು ದೇವಸ್ಥಾನದಿಂದ ಮನೆಗೆ ಬಂದಿದ್ದಾಯಿತು. ಆಮೇಲೆ ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ರಿ, ಅದಕ್ಕೆ ಮಲ್ಕೊಂಡಿದ್ರಿ. ಆ್ಯಂಡ್ ನಮ್ಮಪ್ಪ ನಮಗೆ ಯೂಟ್ಯೂಬ್ಗೋಸ್ಕರ ನಮ್ಮ ಫೋನ್ ನನ್ನ ಹತ್ರ ಸಿಗೋತಾ ಇರೋದು iPhone 13. ಬಟ್ ಸ್ಟೋರೇಜ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಮ್ಮಪ್ಪ ಯೂಟ್ಯೂಬ್ಗೋಸ್ಕರ ಅಂತ ಫೋನ್ ತಂದುಕೊಟ್ಟಿದ್ದಾರೆ 17 Pro. ಈ ಫೋನ್ ಆರೆಂಜ್ ಕಲರ್, ಕಾಸ್ಮಿಕ್ ಆರೆಂಜು. ಸೊ ಬನ್ನಿ ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ನಮ್ಮಪ್ಪ ಓಪನ್ ಮಾಡಿ ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕಾಗಿತ್ತು. ಸೊ ಹಾಕ್ಸಿದ್ದಾರೆ. ಸೊ ಇದು ನಮ್ಮ ಫೋನ್. ಸೊ ಇನ್ಮೇಲೆ ಈ ಮೊಬೈಲಿಂದ ನಾವು ವ್ಲಾಗ್ ಮಾಡ್ತಾ ಇದ್ದೀರಿ. ಓಪನ್ ಆಯಿತು. ಆ್ಯಂಡ್ ಇದಕ್ಕೆ ಅಡಾಪ್ಟರು ಮತ್ತು ಬ್ಯಾಕ್ ಕೇಸು ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ವ್ಲಾಗು ಹೊಸದಾಗಿ ಬರುತ್ತೆ ಆ್ಯಂಡ್ ಡಿಫ್ರೆಂಟಾಗೂ ಇರುತ್ತೆ. ಇದು ನಮ್ಮ ಹೊಸ ಐಫೋನ್. ನಿಮ್ಮ ಹತ್ರ ಎಲ್ಲ ಜೊತೆ ಶೇರ್ ಮಾಡಬೇಕು ಅಂತಿತ್ತು, ಶೇರ್ ಮಾಡಿದ್ದೀವಿ. ಇದ್ರಲ್ಲಿ ಫಸ್ಟ್ ವ್ಲಾಗ್ ಯಾವ್ದು ಮಾಡ್ತೀರಾ? ಫಸ್ಟ್ ವ್ಲಾಗು ನಾವಿವತ್ತು ಹೋಗಿರೋ ಗೊರ್ನಳ್ಳಿ ಲಕ್ಷ್ಮೀ ದೇವಸ್ಥಾನದ ಈ ಮೊಬೈಲಲ್ಲೇ ಎಡಿಟ್ ಮಾಡ್ತೀನಿ ನಾನು. ಫಸ್ಟ್ ವಿಡಿಯೋ ನಾನು ಎಡಿಟ್ ಮಾಡೋದು, ಯಾಕಂದರೆ ಇವತ್ತು ಬೆಳಗ್ಗೆ ಆಲ್ರೆಡಿ ನಾವು ಶೂಟ್ ಮಾಡಿದ್ದೀರಿ ಗೊರ್ನಳ್ಳಿ ಲಕ್ಷ್ಮೀ ದೇವಸ್ಥಾನದ್ದು. ಸೊ ಇದ್ರಲ್ಲಿ ನಾನು ಫಸ್ಟ್ ವಿಡಿಯೋ ಎಡಿಟ್ ಮಾಡಿ ಈ ಮೊಬೈಲಿಂದ ಪೋಸ್ಟ್ ಮಾಡೋದು ಗೊರ್ನಳ್ಳಿ ಲಕ್ಷ್ಮೀ ದೇವಸ್ಥಾನದ್ದು. ಸೊ ನೋಡೋಣ ಹೆಂಗೆ ಬರುತ್ತೆ ಕ್ಲಾರಿಟಿ ಎಲ್ಲ ಅಂತ. ಇವಾಗ ನಮ್ಮ ಮನೆಯಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಹಸಿಟ್ಟು ಕಲಿಸಿದಿರಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ.
ಇಲ್ಲಿ ಸಿಂಧು ರೆಸಿಪಿ ಮಾಡ್ತಿದ್ದಾಳೆ. ಅವಳ ಫೇವ್ರೆಟ್ ರೆಸಿಪಿ ಏನೇನಿದೆ ಅಂತ ಹೇಳ್ತಾಳೆ ರೀ, ಐಟಮ್ಸ್ ಏನೇನು ಬೇಕು ಅದಕ್ಕೆ ಅಂತ. ಇದು ಫಸ್ಟು ಇದು ಸಪ್ಪೆ ಪೂರಿ, ಓಕೆನಾ? ಇದು ಬೇಲ್ಪುರಿ ಬರುತ್ತಲ್ಲ, ಅದರಲ್ಲಿ ಸಪ್ಪೆ ಪೂರಿ ಇದು ಬ್ಲಿಂಕಿಟಲ್ಲಿ ತರಿಸ್ಕೊಂಡಿರೋದು. ಆಮೇಲೆ ಇದು ಹುಬ್ಳಿ ಧಾರವಾಡ ಸೈಡಲ್ಲಿ ಈ ಗಿರ್ಮಿಟ್ ತಿಂತಾರಲ್ಲ, ಮಂಡಕ್ಕಿ, ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ಬಜ್ಜಿನೇ, ಅಲ್ಲ ತೋರಿಸ್ದಲ್ಲ ಅವಾಗೆ ಮೆಣಸಿನ್ಕಾಯಿ ಬಜ್ಜಿ ಅದು. ಸೊ ಇದು ಕಡಲೆಪಪ್ಪುದು ಪುಡಿ, ಇದು ಹುಣ್ಸೆಹಣ್ಣು ರಸ, ಇದು ಆರ್ಗ್ಯಾನಿಕ್ ಬೆಲ್ಲ, ಆಮೇಲೆ ಇದನ್ನ ಏನು ಹೇಳ್ತಾರೆ ಕಡಲೆಪಪ್ಪು, ಕಡಲೆಬೀಜ, ಆಮೇಲೆ ಇದು ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಟೊಮೆಟೊ, ಇದೆಷ್ಟು ಇದಿದೆ. ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಆಮೇಲೆ ತೋರಿಸ್ತೀವಿ. ಎಷ್ಟು ಸ್ಪೂನ್ ಎಣ್ಣೆ ಹಾಕ್ಬೇಕು? ಕೈ ಹೇಳ್ತೆ, ನಿಮ್ಗೆ ಎಷ್ಟು ಪೂರಿ ತೊಗೊಂಡಿರ್ತೀರೋ ಅದು ಅಷ್ಟು. ಅದೇ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ, ಎಣ್ಣೆ ಬೇಕಾಗಿರೋದು ಮೇನ್ 4 to 5 ಟೇಬಲ್ ಸ್ಪೂನ್. ಅದು ಅವ್ರಿಷ್ಟ. ಅದಿದೆ, ಅದಕ್ಕೆ ಇದನ್ನು ಹಾಕ್ಕೊಂಡು ಲೈಟಾಗಿ ಅಷ್ಟೇ ರೋಸ್ಟ್ ಮಾಡ್ಕೋಬೇಕು. ಫುಲ್ ರೋಸ್ಟ್ ಮಾಡಬಾರ್ದು, ಲೈಟಾಗಿ ಅಷ್ಟೇ ರೋಸ್ಟ್ ಮಾಡಬೇಕು. ಸೊ ಇದು ಲೈಟಾಗಿ ರೋಸ್ಟ್ ಆದಮೇಲೆ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಕೋಬೇಕು. ಅದನ್ನು ಲೈಟಾಗಿ ಅಷ್ಟೇ ರೋಸ್ಟ್ ಹಾಕಬೇಕು, ಎಲ್ಲ ಅಷ್ಟೇ ಲೈಟಾಗಿ ರೋಸ್ಟ್ ಹಾಕಬೇಕು. ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೋಬೇಕು, ಮೆಣಸಿನ್ಕಾಯಿ ಆದಮೇಲೆ ಇವಾಗ ಕರಿಬೇವು, ಲೈಕ್ ಕ್ವಾಂಟಿಟಿ ಪ್ರಕಾರ ನೀವು ಎಷ್ಟು ಮಾಡ್ಕೋತಾ ಇದ್ದೀರಾ ಅಷ್ಟು ಪ್ರಕಾರ ಹಾಕ್ಕೋಬೇಕು. ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಲೈಟಾಗೆ ರೋಸ್ಟ್ ಆಗಬೇಕು. ತುಂಬ ರೋಸ್ಟ್ ಆದರೆ ಚೆನ್ನಾಗಿರಲ್ಲ, ಬಿಕಾಸ್ ಇದು ಇನ್ಸ್ಟೆಂಟಾಗಿ ತಿನ್ನೋದು. ಒಂದೊಂದು ಗಿರ್ಮಿಟ್ಟು ಅದೆಲ್ಲ ಮಂಡಕ್ಕಿ ಎಲ್ಲ ಸ್ಟೋರ್ ಮಾಡಿ ತಿನ್ನೋದು, ಇದು ಇನ್ಸ್ಟೆಂಟಾಗಿ ತಿನ್ನೋದು ಇದು. ಅದಕ್ಕೆ ಎಲ್ಲ ಲೈಟಾಗಿ ಮಾಡಿಕೊಂಡ್ರೆ ಸಾಕು, ಆವಾಗಷ್ಟು ತಿನ್ನೋದಲ್ಲ. ಅದಕ್ಕೆ ಇದಾಗಿದೆಯಾ? ಇನ್ನೂ ಚೂರು ಆಗ್ತದೆ ಅಂತ, ಯಾಕಂದರೆ ಕರಿಬೇವು ಏನಕ್ಕೆ ಈರುಳ್ಳಿ ಜೊತೆ ಹಾಕಿದ್ದು ಅಂದರೆ ಎಗರಬಾರ್ದು ಅಂತ. ಇದು ನಾನು ಹೆಂಗೆ ಮಾಡ್ತೀನಿ, ಬೇರೆಯವ್ರು ಗೊತ್ತಿಲ್ಲ. ನಮ್ಮಮ್ಮ ಎಲ್ಲ ಮುಂಚೆನೇ ಹಾಕ್ಬಿಡ್ತಾರೆ ಕರಿಬೇವು. ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ಬೇಕಂದರೆ ಆಮೇಲೆ ಹಾಕ್ಕೋಬೋದು ನೋಡಿ ಟೇಸ್ಟ್ನ. ಒಂದು ಚಿಟಿಕೆಯಷ್ಟು ಅರಿಶಿನ, ಜಾಸ್ತಿ ಹಾಕ್ಕೊಳ್ತೀನಿ ಬೇಡ. ಇವಾಗ ಹುಣಸೆಹಣ್ಣು ಒಂದು 3 ಟೇಬಲ್ ಸ್ಪೂನಷ್ಟು, ಹುಳಿ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಸಾಕು. ಆಮೇಲೆ ಬೆಲ್ಲ ಹಾಕ್ತಾಯಿದ್ದೀನಿ. ಇದು ನೀರಿನ ಅಂಶ ಹೋಗೋಷ್ಟು ತಿರುಗಿಸ್ಕೋಬೇಕು. ಆಮೇಲೆ ನೀರಿನ ಅಂಶ ಹೋಗಾದ್ಮೇಲೆ ಸೈಡಿಗೆ ಇಟ್ಬಿಟ್ಟು ಆಮೇಲೆ ಅದು ಬೇರೆ ಪ್ರೊಸೀಜರ್ಸ್ ತೋರಿಸ್ತೀನಿ. ಇವಾಗ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಮೇಲೆ ಬರ್ತಿದೆ. ಇವಾಗ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಇಡ್ತೀನಿ. ಇಲ್ಲಿ ನಾನು ಹಾಕೋದೇನೆ ಪೂರಿನ. ನೆಕ್ಸ್ಟ್ ಸ್ಟೆಪ್ ಹೇಳಿ ಸಿಂಧು ಅವರೇ? ಈ ಮಸಾಲ ಹಾಕ್ಕೋಬೇಕು, ಸ್ವಲ್ಪ ಹಾಕ್ಕೋಬೇಕು. ಬೇಲ್ಪುರಿ ಒಳ ಥರ ಕಾಣಿಸ್ತದೆ ನಾನು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದ್ದು ಏನದು ಸಪ್ಪೆ ಪೂರಿ, ಇದು ಬೇರೆ ಕೊಟ್ಬಿಟ್ಟವ್ರೆ. ಸಪ್ಪೆ ಪೂರಿ ಮೇಲೆ ಇದು ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಇದು ಉಪ್ಪು ಪುರಿ, ನಮ್ಮ ಸೀಮೆ ಕಳ್ಳ ಪುರಿ ಅಂತಾರೆ. ಸಾಲಿಲ್ಲ, ಇನ್ನೊಂಚೂರು ಬೇಕು ಅಂತ ಅರ್ಥ. ಇರೋದೆಲ್ಲ ಹಾಕ್ಬಿಡು ಅಷ್ಟು. ಸೊ ಇವಾಗ ಈ ಮಸಾಲಾನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮಮ್ಮ ರೆಡಿ. ಸಾಕಾದಾಗ ಬೇಲ್ಪುರಿ ಅವಳು ಆಗೋಗ್ಬಿಟ್ಟವಳೆ. ಬೇಲ್ಪುರಿ 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 ಎಷ್ಟಮ್ಮ ಬೇಲ್ಪುರಿ? 30 ರೂಪಾಯಿ 30 ರೂಪಾಯಿ. ಬೇಲ್ಪುರಿ ಬೇಲ್ಪುರಿ ವ್ಯಾಪಾರನೇ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ಈರುಳ್ಳಿ ಹಾಕೋಬೇಕು. ಆಮೇಲೆ ಟೊಮೆಟೊ ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಕಟ್ ಮಾಡ್ತಿದ್ದೀನಿ, ಸ್ವಲ್ಪ ಹಾಕೋಣ. ನನಗೆ ಟೊಮೆಟೊ ಅಂತ ಇಷ್ಟ, ಅದಕ್ಕೆ ಹಾಕ್ಕೊಂಬಿಟ್ಟಿದ್ದೀನಿ. ಆಮೇಲೆ ಈ ಕಡಲೆಪಪ್ಪು ಹಾಕೋಣ. ಕಡಲೆಬೀಜ. ಆಮೇಲೆ ಇದು ನಮ್ಮ ಲಾಸ್ಟಲ್ಲಿ ಹಾಕೋಣ. ಇವಾಗ ಒಂಚೂರು ಹಾಕ್ಬಿಟ್ಟಿರುತ್ತೆ ಕೊತ್ತಂಬರಿ. ಆಮೇಲೆ ಕೊತ್ತಂಬರಿ ಕಲರ್ಫುಲ್ಲಾಗಿ ಕಾಣಿಸ್ತೈತಲ್ಲ. ಒಂದು ಫೋಟೋ ತೆಕ್ಕೊಳ್ಳೆ ತಮ್ಮನೇಲ್ಕ ಎಲ್ಲ
ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಮಮ್ಮಿ ಇವಳು ಆಗ್ತಾ ಇದೆ. ಆಮೇಲೆ ಈ ಕಳ್ಳೆ ಪಪ್ಪುದು ಪೌಡರ್ ಏನಿತ್ತು ಅದು ಹೇಳೇ ಇಲ್ಲ ನಾವು ಅವಾಗೆ. ಕಳ್ಳೆ ಪಪ್ಪು ಪೌಡರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದನ್ನ ಒಂದಷ್ಟು ಲೈಟಾಗಿ 1 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಅದು ಟೇಸ್ಟ್. ಅದು ಅವ್ರ ಕಡೆ ಹಾಕೋತಾರೆ, ನನಗೂ ಗೊತ್ತಿಲ್ಲ ಏನು ಹಾಕೋತಾರೆ. ನಾನು ಹಾಕ್ಕೋತಾ ಇದ್ದೀನಿ, ತಿನ್ನಕ್ಕೆ ಮತ್ತೆ ಇಷ್ಟ. ಇವಾಗ ಇದು ರೆಡಿ ಆಯಿತು. ಅದಾಗೈತೆ ಸುರೇಶ, ಟೇಸ್ಟ್ ನೋಡ್ತೀಯಾ? ಕೊಡು ನೋಡೋಣ. ಟೊಮೆಟೊ ಬೇಕು ನನಗೆ, ಟೊಮೆಟೊ ಅಷ್ಟ. ಸಕ್ಕತ್ತಾಯ್ತಲ್ಲ, ಕ್ರಿಸ್ಪಿ ಆಗತ್ತೆ, ಸಕ್ಕತ್ತಾಯ್ತು. ಹೆಂಗೆ ನೀವೆಲ್ಲ ಅನ್ಕೊಂತೀರಾ ಸಿಂಧು ಏನೋ ರೆಸಿಪೀಸ್ ಟ್ರೈ ಮಾಡಲ್ಲ ಹಂಗೆ ಹಿಂಗೆ ಅಂತ. ಬಟ್ ನಾನು ಟ್ರೈ ಮಾಡೋದೆಲ್ಲ ನಾನ್ ವೆಜ್ಜು. ಅದು ಬಿಟ್ಟರೆ ಈ ಥರ ಸ್ನ್ಯಾಕ್ಸ್ ಐಟಮ್ಸು. ನಾನು ಈ ಅನ್ನ ಸಾಂಬಾರು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಅದ್ರಲ್ಲಿ ಮಾಡಿದ್ರೆ ಪಪ್ಪು ಸಾರು ಅಷ್ಟೇ ಮಾಡೋದು ನಾನು. ಇವಾಗ ಇವಳು ಇಲ್ಲಿ ಬಜ್ಜಿಗ ರೆಡಿ ಮಾಡ್ಕೊತಾವಳೆ. ಅದು ಆ್ಯಕ್ಚುಲಿ ಬಜ್ಜಿ ಜೊತೆನೇ ತಿನ್ನಬೇಕು. ಏನಂತೀಯ ಚೌತ್? ಏನು ನೀನು ಹೌದು, ನೀನು ಟೇಸ್ಟ್ ನೋಡಮ್ಮ. ನಮ್ಮಮ್ಮ ಟೇಸ್ಟ್ ನೋಡ್ತವ್ರೆ. ಏನಿಲ್ಲ, ಏನೈತೆ ಜೆನ್ಯೂನ್ಯಾಗಿ ಹೇಳ್ಬೇಕಮ್ಮ. ಉಪ್ಪು ಸಾಲು ಉಪ್ಪು ತಾನೆ ನಾನು ಅನ್ಕೊಂಡೆ. ನಾನೇ ಕರೆಕ್ಟ್ ಆಗಿತ್ತಪ್ಪ. ಹೆಂಗೆ ಇದೆ? ಚೆನ್ನಾಯ್ತು ಉಪ್ಪು ಸಾಲು. ಜೆನ್ಯೂನ್ ಮಮ್ಮಿ. ನಮ್ಮಮ್ಮನ ಕರ್ಕೊಂಡು ಹೋಗ್ಬಿಟ್ಟು ನೀವು ಇದ್ರಲ್ಲಿ ನಿಲ್ಸ್ಬೋದು, ಕೋಟೆ ಕುಕಿಂಗ್ ಶೋ ಅಲ್ಲಿ ನಿಲ್ಸಿದ್ರೆ ಇದೇ ಇಲ್ಲಮ್ಮ ನೀನು ಅಡುಗೆಯಲ್ಲಿ ಡಿಸ್ಕ್ವಾಲಿಫೈಡ್ ಯು ಆರ್. ಇದೇ ಇಲ್ಲ ಅಂತೆ, ಏನಿದೆ ಇಲ್ಲ. ಅದೇ ಇವಾಗ ನೀನು ಉಪ್ಪಿಲ್ಲ ಅಂತ ಹೇಳಿದ್ಯಾ, ಬೇರೆಯವ್ರ ಕುಕ್ಕಿಂಗಲ್ಲಿ ಏನೇನಿಲ್ಲ ಅಂತ ಹೇಳ್ತೀಯ ನಂಗೆ ಗೊತ್ತಿಲ್ಲ. ಗೋಲ್ಡ್ ವಿನ್ನರ್ ಆಯಿಲ್. ಇವಳು ವ್ಲಾಗ್ ಮಾಡ್ತಾ ಇರೋದು 17 Pro ಅಲ್ಲಿ. ಐ ಗೆಸ್ ಕ್ಲಾರಿಟಿ ಎಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ ನಿಮಗೆ. ನಮ್ಮ ಇವತ್ತೇ ವ್ಲಾಗ್ ಮಾಡಿ ಇವತ್ತೇ ಬಂದ್ಬಿಡುತ್ತೆ ವ್ಲಾಗು. ಇವಾಗೆ ಶೂಟ್ ಮಾಡ್ತಾ ಇದ್ದೀವಿ, ಇವಾಗೆ ಬರುತ್ತೆ. ಅದು ದೇವಸ್ಥಾನಕ್ಕೆ ಹೋಗಿರೋದು ವ್ಲಾಗು. ಇದೆಲ್ಲ ಒಟ್ಟಿಗೆ ಹಾಕ್ಬಿಡೋಣ. ಇಲ್ಲಿ ಚೆನ್ನಾಗಿರೋದಕ್ಕೆ ನಮ್ಮಮ್ಮ ತಿಂತಾರೆ. ಆಚೆ ಹೋಗೈತೆ. ನಮ್ಮಮ್ಮಗೂ ಇಷ್ಟ ಇಂಥವೆಲ್ಲ, ನನಗೂ ಇಷ್ಟ. ನಾವು ಒಂದ್ಸಲಿ ಇದು ಯಾವ್ದಕ್ಕೆ ಹೋಗ್ಬೇಕಾದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಮತ್ತೆ ತಿಂದಿದ್ದು, ಅವಾಗ ತಿಂದಿದ್ದು. ಅವಾಗಿಂದ ಇಷ್ಟ ನನಗೆ. ಈಗ ಇದು ಉತ್ತರ ಕರ್ನಾಟಕ ಸೈಡ್ ಅವರೇ ಜಾಸ್ತಿ ಮಾಡೋದು. ಮಂಡಕ್ಕಿ ಮತ್ತು ಗಿರ್ಗಿಟ್ ಅನ್ನೋದವರು. ಹುಬ್ಳಿ, ಧಾರವಾಡ, ದಾವಣಗೆರೆ. ತೆಳ್ಳಗೆ ಹಾಕ್ಲಾ ಸ್ವಲ್ಪ ಗಟ್ಟಿಗೆ ಹಾಕ್ಲಾ? ಅವ್ರು ಹೆಂಗೆ ಹಾಕ್ತಾರೋ ಹಂಗೆ ವರಮಹಾಲಕ್ಷ್ಮಿ ಹಬ್ಬ ಹಾಕ್ರಿ ಇವತ್ತಿಗೆ. ಹೌದಲ್ಲ, ಅಷ್ಟು ಬೇಗ ನೋಡು ಹಾಕ್ತಾಳೆ. ಎಣ್ಣೆ ಕಾಯ್ಸೆ, ನೀ ಕುತ್ಕೊಳೆ. 1000 ಅಡುಗೆ ಮಾಡ್ತೀನಿ ನಾನೇ, ನಿಂಗೆಲ್ಲ ಹೇಳ್ಕೊಟ್ಟಿರೋದು. ಯಾಕ ಅಂತಲ್ಲೋ. ಇವಾಗ ಬಜ್ಜಿಗೆ ಹಾಕ್ತಾವಳೆ. ನಾನು ನಿಂಗೆ ಹೇಳ್ಬಿಟ್ಟಿದ್ದೆ, ನಂಗೆ ಪ್ರಾಪರಾಗಿ ನಂಗೆ ಅವ್ರು ಹೆಂಗೆ ತಿಂತಾರೋ ಹಂಗೆ ಬೇಕು ಅಂತ. ನನಗೊಂಥರ ಬೈಕೆ ಥರ ಆಗ್ಬಿಟ್ಟಿರ್ತಿದ್ದು, ಹಂಗೆ ಆಗ್ತೈತೆ. ನಂಗೆ ಏನಾದ್ರು ತಿನ್ಬೇಕಂದ್ರೆ ತಿನ್ಬಿಡ್ಬೇಕು. ಅವಳೇ ಮಾಡ್ಕೊಂಡು ತಿನ್ಬಿಡ್ತಾಳೆ, ನಮಗೆಲ್ಲ ಕೊಡ್ತಾಳೆ. ಇಲ್ಲ ಅಂದರೆ ಇವ್ರನ್ನ ಕೇಳ್ತೀನಿ ಮಾಡ್ಕೊಡಕ್ಕೆ. ನಾನು ಕೇಳೋದು ಬಂದಿಲ್ಲ ಅಂದಾಗ ಬಜ್ಜಿ ಕೇಳಿದ್ಲು. ಬಜ್ಜಿ ನಾನು ಹಾಕ್ತಾ ಇದ್ದೀನಿ ಬಿಕಾಸ್ ಈ ಹಸಿಟ್ಟು ನನಗೆ ಇದೆಲ್ಲ ಎಷ್ಟು ಕಲಿಸ್ಬೇಕು ಹೆಂಗೆ ಕಲಿಸ್ಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಇರೋದನ್ನೇ ಹೇಳ್ತೀನಿ. ಗೊತ್ತು ಅನ್ನೋದನ್ನ ಗೊತ್ತು ಅನ್ಬೇಕು, ಗೊತ್ತಿಲ್ಲ ಅನ್ನೋದನ್ನ ಗೊತ್ತಿಲ್ಲ ಅಂತ ಹೇಳ್ತು. ಇದು ಫ್ರೈ ಆದಮೇಲೆ ಇದ್ರ ಜೊತೆ ಸಿಗ್ತೀವಿ. ಸಿಂಧು ಹತ್ರ ಇದಮ್ಮ ಬಜ್ಜಿ ಚೆನ್ನಾಗಿ ಬೇಯ್ತಾ ಇದೆ. ಕ್ರಿಸ್ಪಿ ಬಜ್ಜಿ. ಇಲ್ಲಿ ಇವಳೆಲ್ಲ ಸರ್ವ್ ಮಾಡಿಕ್ಕಿದ್ದಾಳೆ. ಪ್ರೆಸೆಂಟೇಷನ್ ಇಲ್ಲಿ ಸೈಡಲ್ಲಿ ಒಂದೊಂದು ಬಜ್ಜಿಗೆ ಇಕ್ಬಿಟ್ರೆ ನಿಂಬೆಹಣ್ಣು ಇಕ್ಬೇಕಾಗಿತ್ತು, ಈರುಳ್ಳಿ ಇಕ್ಬೇಕಾಗಿತ್ತು, ಹಾಫ್ ಅದೆಲ್ಲ ಬೇಡ, ಇವಾಗ ಸಾಕಿಷ್ಟ. ಮಂಡಕ್ಕಿ ಇಸ್ ರೆಡಿ. ಬಿಸಿ ಬಿಸಿ ಮಂಡಕ್ಕಿ ತಿಂತಾ ಇರೋದೇ, ಟೇಸ್ಟ್ ಮಾಡ್ತಾ ಇರೋದೇ. ಎತ್ಕೊಂಡು ಹೋಗಿ ಕೊಡ್ತೀನಿ ಇರು ಮಮ್ಮಿಗೆ. ಸ್ಪೂನ್ ಕೊಡೆ ಮಮ್ಮಿಗೆ, ಇಲ್ಲಾಂದ್ರೆ ಸ್ಪೂನ್ ಅಂತಿದ್ದೆ. ನಿಮ್ಮ ಮಗಳು ಮಾಡಿರೋ ಕೈ ಬಳೆ ಸತ್ತಿನಲೇ ನನ್ನ ಆಸೆಯ ಬುತ್ತಿ